ಅದು ಇಷ್ಟು ದಿನ ಏನು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಡೆದಂತ ಗಲಭೆ ಹಾಗೂ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ರು. ಯಾವಾಗ ಸರ್ಕಾರ ಈ ಒಂದು ಪ್ರಕರಣವನ್ನ ಸಿಐಡಿಗೆ ಕೊಡ್ತು, ಅದಾದ ಬಳಿಕ ಈಗ ಸಿಐಡಿ ಅಧಿಕಾರಿಗಳು ನೇರವಾಗಿ ಬಳ್ಳಾರಿಗೆ ಬಂದಿದ್ದಾರೆ. ಇವತ್ತು ಮೊದಲನೇ ದಿನ ಸಿಐಡಿ ಅಧಿಕಾರಿಗಳು ಬಳ್ಳಾರಿಗೆ ಬಂದು ತನಿಖೆಯನ್ನ ಆರಂಭಿಸಿದ್ದಾರೆ. ಅದರ ಮೊದಲ ಭಾಗವಾಗಿ ಇವತ್ತು ಬಳ್ಳಾರಿ ಪೊಲೀಸರಿಂದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲ ಫೈಲ್ಗಳನ್ನ ಹಸ್ತಾಂತರ ಮಾಡಿದ್ದಾರೆ. ಜೊತೆಗೆ ಆ ಘಟನೆಗೆ ಸಂಬಂಧಪಟ್ಟ ಎ ಟು ಝೆಡ್ ಅಂದ್ರೆ ಬ್ಯಾನರ್ ಹರಿದಾಗಿನಿಂದ ಹಿಡಿದು ರಾತ್ರಿ 2 ಗಂಟೆಯ ತನಕ ಏನೆಲ್ಲ ಗಲಾಟೆ ಆಯಿತು ಅದರೆಲ್ಲ ದೃಶ್ಯಾವಳಿಗಳನ್ನ ಈಗ ವೀಕ್ಷಣೆಯನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ಒಟ್ಟು 6 ಪ್ರಕರಣಗಳು ಈ ಗಲಭೆ ವಿಚಾರದಲ್ಲಿ 6 ಪ್ರಕರಣಗಳನ್ನ ಪೊಲೀಸರು ಪ್ರತ್ಯೇಕವಾಗಿ ದಾಖಲಿಸಿದ್ದು, ಅದರಲ್ಲಿ 4 ಪ್ರಕರಣಗಳನ್ನ ಮಾತ್ರ ಸಿಐಡಿಗೆ ಸರ್ಕಾರ ವರ್ಗಾವಣೆ ಮಾಡಿದೆ. ಆ 4 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ 4 ಜನ ತನಿಖಾಧಿಕಾರಿಗಳಿದ್ದಾರೆ. ಅವರನ್ನ ಪ್ರತ್ಯೇಕವಾಗಿ ಕರೆಸಿ, ಜೊತೆಗೆ ಪ್ರತ್ಯೇಕವಾಗಿ ಅದಕ್ಕೆ ಒಂದೊಂದು ಸಾಕ್ಷಿಗಳಾಗಿರ್ಬೋದು ಅಥವಾ ಆ ಘಟನೆಗೆ ಸಂಬಂಧಪಟ್ಟಂತ ಈ ಪೊಲೀಸರು ಕಲೆ ಹಾಕಿರ್ತಕ್ಕಂಥ ಮಾಹಿತಿಗಳೇನಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿಯವರೆಗೂ ಕೂಡ ಏನು ಪ್ರೊಜೆಕ್ಟರ್ ಮೂಲಕ ವಿಡಿಯೋ ಚಿತ್ರೀಕರಣಗಳು ಏನಿದ್ವು ಅವೆಲ್ಲವನ್ನು ಕೂಡ ನೋಡಿದ್ದಾರೆ. ಜೊತೆ 3D ಮ್ಯಾಪಿಂಗ್ ನಲ್ಲಿ ಎಲ್ಲ ರೀತಿಯ ಘಟನೆಯನ್ನ ರೀಕ್ರಿಯೇಟ್ ಮಾಡಿಬಿಟ್ಟು ಈ ರೀತಿ ಆಯಿತು ಅಂತ ಬಳ್ಳಾರಿ ಪೊಲೀಸರು ಸ್ಪಷ್ಟವಾಗಿ ಅವರಿಗೆ ಸಿಐಡಿ ಅಧಿಕಾರಿಗಳಿಗೆ ಏನು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಿಐಡಿ ಅಧಿಕಾರಿಗಳ ತಂಡದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹರ್ಷ ಪ್ರಿಯಂ ವದಾ ಅವರು ಸುಮಾರು 10 ಜನರ ತಂಡವನ್ನ ಈ ತನಿಖೆಗೆ ಕರ್ಕೊಂಡು ಬಂದಿದ್ದು. ಇವತ್ತು ಮೊದಲನೇ ದಿನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು 2 ರಿಂದ 3 ದಿನ ಬಳ್ಳಾರಿಯಲ್ಲಿ ಇದ್ದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿವರೆಗೂ ಊಟಕ್ಕೂ ಕೂಡ ಲಂಚ್ ಬ್ರೇಕ್ ಅನ್ನು ಕೂಡ ತೆಗೆದುಕೊಳ್ಳದೆ ಇಲ್ಲಿವರೆಗೂ ಮಾಹಿತಿಯನ್ನ ಕಲೆ ಹಾಕ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಇದೀಗ ಲಂಚ್ ಬ್ರೇಕ್ಗೆ ಸಿಐಡಿ ಅಧಿಕಾರಿಗಳು ಹೋಗಿರ್ತಕ್ಕಂಥದ್ದು. ಈಗ ಸಂಜೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಲಂಚ್ ಬ್ರೇಕ್ಗೆ ಹೋಗ್ತಿದ್ದಾರಂತೆ. ಆ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಇಮಿಡಿಯೇಟ್ ಆಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಈಗಾಗಲೇ ಸರ್ಕಾರ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಹಾಕೋದಕ್ಕೆ ಏನೆಲ್ಲ ಎವಿಡೆನ್ಸ್ಗಳು ಬೇಕೋ ಅವೆಲ್ಲವನ್ನು ಕೂಡ ಕಲೆ ಹಾಕೋದಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ. ಇಷ್ಟು ದಿನ ಏನು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಡೆದಂತ ಗಲಭೆ ಹಾಗೂ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ರು. ಯಾವಾಗ ಸರ್ಕಾರ ಈ ಒಂದು ಪ್ರಕರಣವನ್ನ ಸಿಐಡಿಗೆ ಕೊಡ್ತು, ಅದಾದ ಬಳಿಕ ಈಗ ಸಿಐಡಿ ಅಧಿಕಾರಿಗಳು ನೇರವಾಗಿ ಬಳ್ಳಾರಿಗೆ ಬಂದಿದ್ದಾರೆ. ಇವತ್ತು ಮೊದಲನೇ ದಿನ ಸಿಐಡಿ ಅಧಿಕಾರಿಗಳು ಬಳ್ಳಾರಿಗೆ ಬಂದು ತನಿಖೆಯನ್ನ ಆರಂಭಿಸಿದ್ದಾರೆ. ಅದರ ಮೊದಲ ಭಾಗವಾಗಿ ಇವತ್ತು ಬಳ್ಳಾರಿ ಪೊಲೀಸರಿಂದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲ ಫೈಲ್ಗಳನ್ನ ಹಸ್ತಾಂತರ ಮಾಡಿದ್ದಾರೆ. ಜೊತೆಗೆ ಆ ಘಟನೆಗೆ ಸಂಬಂಧಪಟ್ಟ ಎ ಟು ಝೆಡ್ ಅಂದ್ರೆ ಬ್ಯಾನರ್ ಹರಿದಾಗಿನಿಂದ ಹಿಡಿದು ರಾತ್ರಿ 2 ಗಂಟೆಯ ತನಕ ಏನೆಲ್ಲ ಗಲಾಟೆ ಆಯಿತು ಅದರೆಲ್ಲ ದೃಶ್ಯಾವಳಿಗಳನ್ನ ಈಗ ವೀಕ್ಷಣೆಯನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ಒಟ್ಟು 6 ಪ್ರಕರಣಗಳು ಈ ಗಲಭೆ ವಿಚಾರದಲ್ಲಿ 6 ಪ್ರಕರಣಗಳನ್ನ ಪೊಲೀಸರು ಪ್ರತ್ಯೇಕವಾಗಿ ದಾಖಲಿಸಿದ್ದು, ಅದರಲ್ಲಿ 4 ಪ್ರಕರಣಗಳನ್ನ ಮಾತ್ರ ಸಿಐಡಿಗೆ ಸರ್ಕಾರ ವರ್ಗಾವಣೆ ಮಾಡಿದೆ. ಆ 4 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ 4 ಜನ ತನಿಖಾಧಿಕಾರಿಗಳಿದ್ದಾರೆ. ಅವರನ್ನ ಪ್ರತ್ಯೇಕವಾಗಿ ಕರೆಸಿ, ಜೊತೆಗೆ ಪ್ರತ್ಯೇಕವಾಗಿ ಅದಕ್ಕೆ ಒಂದೊಂದು ಸಾಕ್ಷಿಗಳಾಗಿರ್ಬೋದು ಅಥವಾ ಆ ಘಟನೆಗೆ ಸಂಬಂಧಪಟ್ಟಂತ ಈ ಪೊಲೀಸರು ಕಲೆ ಹಾಕಿರ್ತಕ್ಕಂಥ ಮಾಹಿತಿಗಳೇನಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿಯವರೆಗೂ ಕೂಡ ಏನು ಪ್ರೊಜೆಕ್ಟರ್ ಮೂಲಕ ವಿಡಿಯೋ ಚಿತ್ರೀಕರಣಗಳು ಏನಿದ್ವು ಅವೆಲ್ಲವನ್ನು ಕೂಡ ನೋಡಿದ್ದಾರೆ. ಜೊತೆ 3D ಮ್ಯಾಪಿಂಗ್ ನಲ್ಲಿ ಎಲ್ಲ ರೀತಿಯ ಘಟನೆಯನ್ನ ರೀಕ್ರಿಯೇಟ್ ಮಾಡಿಬಿಟ್ಟು ಈ ರೀತಿ ಆಯಿತು ಅಂತ ಬಳ್ಳಾರಿ ಪೊಲೀಸರು ಸ್ಪಷ್ಟವಾಗಿ ಅವರಿಗೆ ಸಿಐಡಿ ಅಧಿಕಾರಿಗಳಿಗೆ ಏನು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಸಿಐಡಿ ಅಧಿಕಾರಿಗಳ ತಂಡದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹರ್ಷ ಪ್ರಿಯಂ ವದಾ ಅವರು ಸುಮಾರು 10 ಜನರ ತಂಡವನ್ನ ಈ ತನಿಖೆಗೆ ಕರ್ಕೊಂಡು ಬಂದಿದ್ದು. ಇವತ್ತು ಮೊದಲನೇ ದಿನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು 2 ರಿಂದ 3 ದಿನ ಬಳ್ಳಾರಿಯಲ್ಲಿ ಇದ್ದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿವರೆಗೂ ಊಟಕ್ಕೂ ಕೂಡ ಲಂಚ್ ಬ್ರೇಕ್ ಅನ್ನು ಕೂಡ ತೆಗೆದುಕೊಳ್ಳದೆ ಇಲ್ಲಿವರೆಗೂ ಮಾಹಿತಿಯನ್ನ ಕಲೆ ಹಾಕ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಇದೀಗ ಲಂಚ್ ಬ್ರೇಕ್ಗೆ ಸಿಐಡಿ ಅಧಿಕಾರಿಗಳು ಹೋಗಿರ್ತಕ್ಕಂಥದ್ದು. ಈಗ ಸಂಜೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಲಂಚ್ ಬ್ರೇಕ್ಗೆ ಹೋಗ್ತಿದ್ದಾರಂತೆ. ಆ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಇಮಿಡಿಯೇಟ್ ಆಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಈಗಾಗಲೇ ಸರ್ಕಾರ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಹಾಕೋದಕ್ಕೆ ಏನೆಲ್ಲ ಎವಿಡೆನ್ಸ್ಗಳು ಬೇಕೋ ಅವೆಲ್ಲವನ್ನು ಕೂಡ ಕಲೆ ಹಾಕೋದಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ.
ಒಂದು ಇಷ್ಟು ದಿನ ಏನು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಡೆದಂತ ಗಲಾಭೆ ಹಾಗೂ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ರು. ಯಾವಾಗ ಸರ್ಕಾರ ಈ ಒಂದು ಪ್ರಕರಣವನ್ನ ಸಿಐಡಿಗೆ ಕೊಡ್ತು, ಅದಾದ ಬಳಿಕ ಈಗ ಸಿಐಡಿ ಅಧಿಕಾರಿಗಳು ನೇರವಾಗಿ ಬಳ್ಳಾರಿಗೆ ಬಂದಿದ್ದಾರೆ. ಇವತ್ತು ಮೊದಲನೇ ದಿನ ಸಿಐಡಿ ಅಧಿಕಾರಿಗಳು ಬಳ್ಳಾರಿಗೆ ಬಂದು ತನಿಖೆಯನ್ನ ಆರಂಭಿಸಿದ್ದಾರೆ. ಅದರ ಮೊದಲ ಭಾಗವಾಗಿ ಇವತ್ತು ಬಳ್ಳಾರಿ ಪೊಲೀಸರಿಂದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲ ಫೈಲ್ಗಳನ್ನ ಹಸ್ತಾಂತರ ಮಾಡಿದ್ದಾರೆ. ಜೊತೆಗೆ ಆ ಘಟನೆಗೆ ಸಂಬಂಧಪಟ್ಟ ಎ ಟು ಝೆಡ್ ಅಂದ್ರೆ ಬ್ಯಾನರ್ ಹರಿದಾಗಿನಿಂದ ಹಿಡಿದು ರಾತ್ರಿ 2 ಗಂಟೆಯ ತನಕ ಏನೆಲ್ಲ ಗಲಾಟೆ ಆಯಿತು ಅದರೆಲ್ಲ ದೃಶ್ಯಾವಳಿಗಳನ್ನ ಈಗ ವೀಕ್ಷಣೆಯನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ಒಟ್ಟು 6 ಪ್ರಕರಣಗಳು ಅಂದ್ರೆ ಈ ಗಲಭೆ ವಿಚಾರದಲ್ಲಿ 6 ಪ್ರಕರಣಗಳನ್ನ ಪೊಲೀಸರು ಪ್ರತ್ಯೇಕವಾಗಿ ದಾಖಲಿಸಿದ್ದು. ಅದರಲ್ಲಿ 4 ಪ್ರಕರಣಗಳನ್ನ ಮಾತ್ರ ಸಿಐಡಿಗೆ ಸರ್ಕಾರ ವರ್ಗಾವಣೆ ಮಾಡಿದೆ. ಆ 4 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ 4 ಜನ ತನಿಖಾಧಿಕಾರಿಗಳಿದ್ದಾರೆ. ಅವರನ್ನ ಪ್ರತ್ಯೇಕವಾಗಿ ಕರೆಸಿ ಜೊತೆಗೆ ಪ್ರತ್ಯೇಕವಾಗಿ ಅದಕ್ಕೆ ಒಂದೊಂದು ಸಾಕ್ಷಿಗಳಾಗಿರ್ಬೋದು ಅಥವಾ ಆ ಘಟನೆಗೆ ಸಂಬಂಧಪಟ್ಟಂತ ಈ ಪೊಲೀಸರು ಕಲೆ ಹಾಕಿರ್ತಕ್ಕಂಥ ಮಾಹಿತಿಗಳೇನಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿಯವರೆಗೂ ಕೂಡ ಏನು ಪ್ರೊಜೆಕ್ಟರ್ ಮೂಲಕ ವಿಡಿಯೋ ಚಿತ್ರೀಕರಣಗಳು ಏನಿದ್ವು ಅವೆಲ್ಲವನ್ನು ಕೂಡ ನೋಡಿದ್ದಾರೆ. ಜೊತೆ 3D ಮ್ಯಾಪಿಂಗ್ ನಲ್ಲಿ ಎಲ್ಲ ರೀತಿಯ ಘಟನೆಯನ್ನ ರೀಕ್ರಿಯೇಟ್ ಮಾಡಿಬಿಟ್ಟು ಈ ರೀತಿ ಆಯಿತು ಅಂತ ಬಳ್ಳಾರಿ ಪೊಲೀಸರು ಸ್ಪಷ್ಟವಾಗಿ ಅವರಿಗೆ ಸಿಐಡಿ ಅಧಿಕಾರಿಗಳಿಗೆ ಏನು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಿಐಡಿ ಅಧಿಕಾರಿಗಳ ತಂಡದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹರ್ಷ ಪ್ರಿಯಂ ವದಾ ಅವರು ಸುಮಾರು 10 ಜನರ ತಂಡವನ್ನ ಈ ಒಂದು ಈ ತನಿಖೆಗೆ ಕರ್ಕೊಂಡು ಬಂದಿದ್ದು. ಇವತ್ತು ಮೊದಲನೇ ದಿನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು 2 ರಿಂದ 3 ದಿನ ಬಳ್ಳಾರಿಯಲ್ಲಿ ಇದ್ದು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿವರೆಗೂ ಊಟಕ್ಕೂ ಕೂಡ ಲಂಚ್ ಬ್ರೇಕ್ ಅನ್ನು ಕೂಡ ತೆಗೆದುಕೊಳ್ಳದೆ ಇಲ್ಲಿವರೆಗೂ ಮಾಹಿತಿಯನ್ನ ಕಲೆ ಹಾಕ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಇದೀಗ ಲಂಚ್ ಬ್ರೇಕ್ಗೆ ಸಿಐಡಿ ಅಧಿಕಾರಿಗಳು ಹೋಗಿರ್ತಕ್ಕಂಥದ್ದು. ಈಗ ಸಂಜೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಲಂಚ್ ಬ್ರೇಕ್ಗೆ ಹೋಗ್ತಿದ್ದಾರಂತೆ. ಆ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಇಮಿಡಿಯೇಟ್ ಆಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಈಗಾಗಲೇ ಸರ್ಕಾರ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಹಾಕೋದಕ್ಕೆ ಏನೆಲ್ಲ ಎವಿಡೆನ್ಸ್ಗಳು ಬೇಕೋ ಅವೆಲ್ಲವನ್ನು ಕೂಡ ಕಲೆ ಹಾಕೋದಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗೆ. ಇಷ್ಟು ದಿನ ಏನು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಡೆದಂತ ಗಲಾಭೆ ಹಾಗೂ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ರು. ಯಾವಾಗ ಸರ್ಕಾರ ಈ ಒಂದು ಪ್ರಕರಣವನ್ನ ಸಿಐಡಿಗೆ ಕೊಡ್ತು, ಅದಾದ ಬಳಿಕ ಈಗ ಸಿಐಡಿ ಅಧಿಕಾರಿಗಳು ನೇರವಾಗಿ ಬಳ್ಳಾರಿಗೆ ಬಂದಿದ್ದಾರೆ. ಇವತ್ತು ಮೊದಲನೇ ದಿನ ಸಿಐಡಿ ಅಧಿಕಾರಿಗಳು ಬಳ್ಳಾರಿಗೆ ಬಂದು ತನಿಖೆಯನ್ನ ಆರಂಭಿಸಿದ್ದಾರೆ. ಅದರ ಮೊದಲ ಭಾಗವಾಗಿ ಇವತ್ತು ಬಳ್ಳಾರಿ ಪೊಲೀಸರಿಂದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲ ಫೈಲ್ಗಳನ್ನ ಹಸ್ತಾಂತರ ಮಾಡಿದ್ದಾರೆ. ಜೊತೆಗೆ ಆ ಘಟನೆಗೆ ಸಂಬಂಧಪಟ್ಟ ಎ ಟು ಝೆಡ್ ಅಂದ್ರೆ ಬ್ಯಾನರ್ ಹರಿದಾಗಿನಿಂದ ಹಿಡಿದು ರಾತ್ರಿ 2 ಗಂಟೆಯ ತನಕ ಏನೆಲ್ಲ ಗಲಾಟೆ ಆಯಿತು ಅದರೆಲ್ಲ ದೃಶ್ಯಾವಳಿಗಳನ್ನ ಈಗ ವೀಕ್ಷಣೆಯನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ಒಟ್ಟು 6 ಪ್ರಕರಣಗಳು ಅಂದ್ರೆ ಈ ಗಲಭೆ ವಿಚಾರದಲ್ಲಿ 6 ಪ್ರಕರಣಗಳನ್ನ ಪೊಲೀಸರು ಪ್ರತ್ಯೇಕವಾಗಿ ದಾಖಲಿಸಿದ್ದು. ಅದರಲ್ಲಿ 4 ಪ್ರಕರಣಗಳನ್ನ ಮಾತ್ರ ಸಿಐಡಿಗೆ ಸರ್ಕಾರ ವರ್ಗಾವಣೆ ಮಾಡಿದೆ. ಆ 4 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ 4 ಜನ ತನಿಖಾಧಿಕಾರಿಗಳಿದ್ದಾರೆ. ಅವರನ್ನ ಪ್ರತ್ಯೇಕವಾಗಿ ಕರೆಸಿ ಜೊತೆಗೆ ಪ್ರತ್ಯೇಕವಾಗಿ ಅದಕ್ಕೆ ಒಂದೊಂದು ಸಾಕ್ಷಿಗಳಾಗಿರ್ಬೋದು ಅಥವಾ ಆ ಘಟನೆಗೆ ಸಂಬಂಧಪಟ್ಟಂತ ಈ ಪೊಲೀಸರು ಕಲೆ ಹಾಕಿರ್ತಕ್ಕಂಥ ಮಾಹಿತಿಗಳೇನಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿಯವರೆಗೂ ಕೂಡ ಏನು ಪ್ರೊಜೆಕ್ಟರ್ ಮೂಲಕ ವಿಡಿಯೋ ಚಿತ್ರೀಕರಣಗಳು ಏನಿದ್ವು ಅವೆಲ್ಲವನ್ನು ಕೂಡ ನೋಡಿದ್ದಾರೆ. ಜೊತೆ 3D ಮ್ಯಾಪಿಂಗ್ ನಲ್ಲಿ ಎಲ್ಲ ರೀತಿಯ ಘಟನೆಯನ್ನ ರೀಕ್ರಿಯೇಟ್ ಮಾಡಿಬಿಟ್ಟು ಈ ರೀತಿ ಆಯಿತು ಅಂತ ಬಳ್ಳಾರಿ ಪೊಲೀಸರು ಸ್ಪಷ್ಟವಾಗಿ ಅವರಿಗೆ ಸಿಐಡಿ ಅಧಿಕಾರಿಗಳಿಗೆ ಏನು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಿಐಡಿ ಅಧಿಕಾರಿಗಳ ತಂಡದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹರ್ಷ ಪ್ರಿಯಂ ವದಾ ಅವರು ಸುಮಾರು 10 ಜನರ ತಂಡವನ್ನ ಈ ಒಂದು ಈ ತನಿಖೆಗೆ ಕರ್ಕೊಂಡು ಬಂದಿದ್ದು. ಇವತ್ತು ಮೊದಲನೇ ದಿನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು 2 ರಿಂದ 3 ದಿನ ಬಳ್ಳಾರಿಯಲ್ಲಿ ಇದ್ದು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿವರೆಗೂ ಊಟಕ್ಕೂ ಕೂಡ ಲಂಚ್ ಬ್ರೇಕ್ ಅನ್ನು ಕೂಡ ತೆಗೆದುಕೊಳ್ಳದೆ ಇಲ್ಲಿವರೆಗೂ ಮಾಹಿತಿಯನ್ನ ಕಲೆ ಹಾಕ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಇದೀಗ ಲಂಚ್ ಬ್ರೇಕ್ಗೆ ಸಿಐಡಿ ಅಧಿಕಾರಿಗಳು ಹೋಗಿರ್ತಕ್ಕಂಥದ್ದು. ಈಗ ಸಂಜೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಲಂಚ್ ಬ್ರೇಕ್ಗೆ ಹೋಗ್ತಿದ್ದಾರಂತೆ. ಆ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಇಮಿಡಿಯೇಟ್ ಆಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಈಗಾಗಲೇ ಸರ್ಕಾರ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಹಾಕೋದಕ್ಕೆ ಏನೆಲ್ಲ ಎವಿಡೆನ್ಸ್ಗಳು ಬೇಕೋ ಅವೆಲ್ಲವನ್ನು ಕೂಡ ಕಲೆ ಹಾಕೋದಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗೆ.